ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ನಾಳೆ ಆಚರಿಸಲ್ಪಡುವಂತಹ ವಿಶೇಷವಾಗಿ ಹೊಸ್ತಿಲ ಹುಣ್ಣಿಮೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ವಿಶೇಷವಾಗಿ ನಾಳೆ ದಿನ ಪೌರ್ಣಮಿ ಇರೋದ್ರಿಂದ, ಅದರಲ್ಲೂ ಮಾರ್ಗಶಿರ ಮಾಸದ ಹುಣ್ಣಿಮೆ ಆಗಿರೋದ್ರಿಂದ ಹೊಸ್ತಿಲ ಪೂಜೆಗೆ ವಿಶೇಷವಾದ ಪ್ರಾಧಾನ್ಯತೆ ಇರುತ್ತೆ. ನಾಳೆ ದಿನ ಯಾರು ಬ್ರಹ್ಮ ಮುಹೂರ್ತದಲ್ಲಿ ಹೊಸ್ತಿಲು ಪೂಜೆ ಮಾಡಿ ಲಕ್ಷ್ಮಿ ಮತ್ತು ನಾರಾಯಣರನ್ನು ನೀವು ಆಹ್ವಾನ ಮಾಡ್ಕೊತೀರೋ ಅಂಥವ್ರ ಮನೆಯಲ್ಲಿ ಸ್ಥಿರವಾದ ಮಹಾಲಕ್ಷ್ಮಿ ಯಾವತ್ತೂ ದುಡ್ಡು ಕಾಸಿಗೆ ಯಾವತ್ತೂ ನಿಮಗೆ ತೊಂದರೆ ಆಗದಿರೋ ಥರ ನೋಡ್ಕೊತಾರೆ. ಯಾಕಂದರೆ ಹುಣ್ಣಿಮೆ ದಿನಗಳಲ್ಲಿ ತಾಯಿ ಮಹಾಲಕ್ಷ್ಮಿನ ನಾವು ಪ್ರೀತಿಯಿಂದ ಬರಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಅನ್ನ ತಿನ್ನೋದಕ್ಕೆ, ದುಡ್ಡು ವ್ಯವಹಾರಕ್ಕೆ, ಅಥವಾ ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಯಾವುದೇ ಶುಭ ಕಾರ್ಯಗಳೆಲ್ಲ ನಿಂತೋಗಿದ್ರೆ ಆ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೋದಕ್ಕೆ ಇದು ಖಂಡಿತವಾಗ್ಲೂ ಪೂರಕವಾಗಿ ಸಹಾಯ ಮಾಡುತ್ತೆ. ಆ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನಾಳೆ ದಿನ ನೀವು ಹೊಸ್ತಿಲು ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ವಿಶೇಷವಾಗಿದೆ. ಯಾಕೆ ನಾಳೆನೇ ಮಾಡ್ಕೊಬೇಕು? ಪ್ರತಿದಿನವೂ ನಾವು ಹೊಸ್ತಿಲು ಪೂಜೆ ಪ್ರತಿದಿನ ಮಾಡ್ತಾ ಇರ್ತೀವಿ. ಆದರೆ ನಾಳೆ ಯಾಕೆ ಮಾಡಬೇಕು ಅಂದರೆ, ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮಿಗೆ ಅಂತಲೇ ಮೀಸಲಾದ ಮಾರ್ಗಶಿರ ಮಾಸ ಆಗಿರುತ್ತೆ. ಆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಹುಣ್ಣಿಮೆ ಇರೋದ್ರಿಂದ ನಾರಾಯಣನ ಸಮೇತವಾಗಿ ಲಕ್ಷ್ಮಿ ಜೊತೆಯಾಗಿ ನಿಂತಿರ್ತಾರೆ. ಅಂಥ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹುಣ್ಣಿಮೆ ದಿನ ವಿಶೇಷವಾಗಿ ಹೊಸ್ತಿಲು ಪೂಜೆನ ಮಾಡಬೇಕಾಗುತ್ತೆ. ಅದರಲ್ಲೂ ಕುಲದೇವರ ಶಾಪಗಳಿದ್ದರೆ, ಕುಲದೇವತೆಗಳ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಂದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಅಡೆತಡೆಗಳಾಗ್ತಾ ಇದ್ದರೆ, ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಹಣಕಾಸಿನ ವ್ಯವಹಾರ ಎಲ್ಲ ಕುಂಠಿತ ಆಗಿದೆ ಅಂತ ಅನ್ನೋರು ಕೂಡ ನಾಳೆ ದಿನ ಹೊಸ್ತಿಲು ಪೂಜೆನ ಮಾಡಬೇಕಾಗುತ್ತೆ. ಯಾಕಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಹೊಸ್ತಿಲನ್ನು ದೇವರೆಂದು ಪೂಜಿಸುತ್ತೇವೆ. ಇದರಲ್ಲಿ ಶ್ರೀ ಮಹಾಲಕ್ಷ್ಮಿ ಕೂಡ ನೆಲೆಸಿರುತ್ತಾಳೆ ಎನ್ನುವ ಪ್ರತೀತಿ ಇದೆ. ಹಾಗಾಗಿ ಹೊಸ್ತಿಲು ಪೂಜೆಯ ಸಂಪ್ರದಾಯ ಬಂದಿದೆ. ಮಾಧ್ವ ಸಂಪ್ರದಾಯದಲ್ಲೂ ಇದರ ಕುರಿತು ಉಲ್ಲೇಖವಿದೆ. ಇದನ್ನು ಮುತ್ತೈದೆಯರು ಮಾಡಿದರೆ ಸಕಲ ಸೌಭಾಗ್ಯ, ನೆಮ್ಮದಿ ಕೂಡ ಸಿಗುತ್ತದೆ ಎಂದು ಹೇಳುತ್ತಾರೆ. ಇದನ್ನು ನಾವು ಬ್ರಹ್ಮ ಮುಹೂರ್ತದಲ್ಲಿ ನಾಳೆ ದಿನ ವಿಶೇಷವಾಗಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸೋದಕ್ಕೆ ಕಾರಣ ಆಗುತ್ತೆ. ಇದನ್ನು ನಾವು ಯಾವ ರೀತಿ ಮಾಡ್ಕೊಬೇಕು ಅಂದರೆ ಸ್ನೇಹಿತರೆ, ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ನೀವು ಬೆಳಗಿನ ಜಾವ 4 ಗಂಟೆಯಲ್ಲಿ ಸ್ನಾನ ಎಲ್ಲ ಮಾಡಿ ಮುಗಿಸಿದ ನಂತರ ಸ್ನಾನ ಮಾಡೋವಂಥ ಸಂದರ್ಭದಲ್ಲಿ ವಿಶೇಷವಾಗಿ ನೀರಿಗೆ ನೀವು ಸ್ವಲ್ಪ ಅರಿಶಿಣ ಪುಡಿ, 1 ಚಿಟಿಕೆ ಉಪ್ಪು ಮತ್ತು ಗಂಜಲನ ಹಾಕಿ ನೀವು ಸ್ನಾನ ಮಾಡಿದ ನಂತರ ಬಂದು ಮನೆಯ ಮುಂಭಾಗದಲ್ಲಿ ಅಂದರೆ ನಿಮ್ಮ ಹೊಸ್ತಿಲು ಮುಂಭಾಗದಲ್ಲಿ ನೀವು ಏನು ಮಾಡಬೇಕು ಅಂದರೆ, ನೀರು ಅಂದರೆ ಒಂದು ಚೊಂಬು, ತಾಮ್ರದ ಚೊಂಬನ್ನು ನೀವು ತಗೊಬೇಕಾಗುತ್ತೆ. ಆ ತಾಮ್ರದ ಚೊಂಬಿಗೆ ನೀವು ನೀರನ್ನು ಸೇರಿಸ್ಕೊಂಡು, ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು, ಚಿಟಿಕೆ ಅರಿಶಿಣ ಪುಡಿನ ನೀವು ಸೇರಿಸ್ಕೊಂಡು ವಿಶೇಷವಾಗಿ ಹೊಸ್ತಿಲನ್ನು ನೀವು ಗಂಗಾಜಲ ಅಂತ ನಿಮಗೆ ಅಂಗಡಿಗಳಲ್ಲಿ ಸಿಕ್ಕಿರುತ್ತೆ, ಅದನ್ನಾದರೂ ತೊಗೊಂಬರ್ಬೇಕು. ಇಲ್ಲ ಗಂಜಲನ್ನಾದರೂ ನೀವು ತೊಗೊಂಬಂದು ಆ ತಾಮ್ರದ ಚೊಂಬಿನ ನೀರಿನೊಳಗಡೆ ಬೆರೆಸ್ಕೊಂಡು, ರೋಸ್ ವಾಟರ್ ಅಂತ ಸಿಗುತ್ತೆ ಅದನ್ನು ಕೂಡ ಬೆರೆಸ್ಕೊಂಡು, ಪಚ್ಕರ್ಪೂರ ಅಂತ ಸಿಗುತ್ತೆ ಅದನ್ನು ನೀವು ಸೇರಿಸ್ಕೊಂಡು, ಜಾವದ್ ಪುಡಿ ಅಂತ ಸಿಗುತ್ತೆ ಅದನ್ನು ನೀವು ಆ ತಾಮ್ರದ ಚೊಂಬಿಗೆ ಅಷ್ಟನ್ನು ನೀವು ಬೆರೆಸ್ಕೊಂಡು ಹೊಸ್ತಿಲಿನ ನೀಟಾಗಿ ನೀವು ತೊಳೆಬೇಕಾಗುತ್ತೆ. ತೊಳೆದ ನಂತರ ಅದಕ್ಕೆ ಅಪ್ಪಟ ಅರಿಶಿಣದನ್ನು ನೀವು ಹೊಸ್ತಿಲಿಗೆ ಲೇಪನ ಮಾಡಿ, ಅದರ ಮೇಲೆ ಅರಿಶಿಣ ಕುಂಕುಮನ ನೀವು ಲೇಪನ ಮಾಡಿ ಅದಕ್ಕೆ ರಂಗೋಲಿಗಳನ್ನು ಹಾಕಬೇಕಾಗುತ್ತೆ. ಕಮಲದಳ, ಶಂಖಚಕ್ರ, ಅಷ್ಟದಳ ರಂಗೋಲಿಗಳನ್ನು
ದೀಪಗಳನ್ನು ಹಾಕಿ ನೀವು ಪೂಜೆ ಮಾಡಬೇಕಾಗುತ್ತೆ. ಅದರ ಮೇಲೆ ತಾಂಬೂಲನ ಇಡಬೇಕಾಗುತ್ತೆ. 2 ಮಣ್ಣಿನ ದೀಪಗಳನ್ನು ವಿಶೇಷವಾಗಿ ನಾಳೆ ನೀವು ಇಡಬೇಕಾಗುತ್ತೆ. ಆ ಮಣ್ಣಿನ ದೀಪ ಇಡುವಾಗ ವಿಶೇಷವಾಗಿ ಕೆಂಪು ಬತ್ತಿಗಳಿಂದ ಮಾಡಿರುವಂಥ ಬತ್ತಿಗಳನ್ನು ನೀವು ಜೋಡಿ ಬತ್ತಿಗಳನ್ನು ನೀವು ಹಾಕಬೇಕಾಗುತ್ತೆ. ಒಂಟಿ ಬತ್ತಿಗಳ ಹಾಕಬಾರ್ದು. ಜೋಡಿ ಬತ್ತಿಗಳನ್ನು ನೀವು ಕೆಂಪು ಬತ್ತಿಗಳನ್ನು ಮಾಡಿದಂಥದ್ದು ದೀಪಗಳನ್ನು ನೀವು ಬೆಳಗಿಸಿ ಮುಂದೆಗಡೆ ದೀಪದ ಮುಂದೆ ನೀವು ತಾಂಬೂಲನ್ನು ನೀವು ಕೊಡಬೇಕಾಗುತ್ತೆ. ವಿಳೆದೆಲೆ, ಅಡಿಕೆ, ಅರಿಶಿಣ, ಕುಂಕುಮ, ಬಳೆ ಬಂಗಾರಗಳ ಹೂವನ್ನು ಇಟ್ಟು ನೀವು ನೈವೇದ್ಯಕ್ಕೆ ನೀವು ಬೆಲ್ಲನಾದರೂ ಇಡ್ಬೋದು, ಇಲ್ಲ ಹಾಲನ್ನು ಇಡ್ಬೋದು, ಇಲ್ಲ ಅಂದರೆ ಪಾಯಸನ ಇಡ್ಬೋದು. ಅಥವಾ ನಿಮಗೆ ಅದ್ಯಾವುದೂ ಆಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನೀವು ಕೋಸಂಬರಿನಾದರೂ ಮಾಡಿ ಇಡ್ಬೋದು. ಅಂದರೆ ಉಪ್ಪನ್ನ ಹಾಕ್ಬಾರ್ದು ಯಾವುದೇ ಕಾರಣಕ್ಕೂ. ಅಂದರೆ ನಿಮ್ಮ ಅನುಕೂಲ. ಅವಲಕ್ಕಿನ ನೀವು ನೆನೆಸ್ಬಿಟ್ಟು ಅದನ್ನು ನೀವು ಸ್ವಲ್ಪ ಬೆಲ್ಲನ ಬೆರೆಸಿ, ಏಲಕ್ಕಿ ಪುಡಿ ಹಾಕಿ, ತುಪ್ಪ ಬೆರೆಸಿ, ಕಾಯಿ ತುರಿನ ಬೆರೆಸಿ ಅದನ್ನು ಕೂಡ ನೀವು ನೈವೇದ್ಯವಾಗಿ ಹೊಸ್ತಿಲು ಮುಂದೆ ನೀವು ಇಟ್ಟು ನಾಳೆ ದಿನ ನೀವು ಅಮ್ಮನವರನ್ನು ಆಹ್ವಾನ ಮಾಡಬೇಕಾಗುತ್ತೆ. ಗಂಡ ಹೆಂಡತಿಯರ ಸಮೇತ ನಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಬಾಮ ಅಂತ ನೀವು ಕೇಳಿಕೊಂಡು ನಾರಾಯಣನ ಸಮೇತ ನಮ್ಮ ಮನೆಯ ಹೊಸ್ತಿಲಿನ ಬಾಗಿಲನ್ನು ದಾಟಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ನೀವು ನಾಳೆ ದಿನ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ವಿಶೇಷವಾಗಿ ಆ ಹೊಸ್ತಿಲ ಹುಣ್ಣಿಮೆಯನ್ನೇ ಅಷ್ಟು ವಿಶೇಷವಾಗಿರುತ್ತೆ. ಆ ರೀತಿ ನೀವು ಮಾಡಿಕೊಂಡು ಮಹಾಮಂಗಳಾರತಿ ಎಲ್ಲ ಹೊಸಲಿಗೆ ನೀವು ಮಾಡಿ, ಅದರಲ್ಲೂ ವಿಶೇಷವಾಗಿ ನೋಡಿ ಹೊಸ್ತಿಲ ಪೂಜೆಯನ್ನು ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾಡದೆ ದಿನನಿತ್ಯ ಮಾಡಬೇಕು. ಮುತ್ತೈದೆಯರು ಬೆಳಗಿನ ಜಾವ ಎದ್ದು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿ ದೇವರಿಗೆ ದೀಪ ಬಿಟ್ಟು ದೇವರ ಕೋಣೆಯಲ್ಲೂ ಸಹ ಇವತ್ತಿನ ದಿನ ವಿಶೇಷವಾಗಿ ದೀಪಗಳನ್ನಿಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿ ಹೊಸ್ತಿಲು ಮತ್ತು ಮುಖ್ಯ ದ್ವಾರದ ಹೊಸ್ತಿಲನ್ನು ಚೆನ್ನಾಗಿ ನೀವು ಅಲಂಕಾರ ಮಾಡಿ ಪೂಜೆ ಮಾಡಿದ ನಂತರ ನೀವು ರಂಗೋಲಿಗಳನ್ನು ಎಳೆದು ಅದಕ್ಕೆ ವಿಶೇಷವಾಗಿ ಅರಿಶಿಣ ಕುಂಕುಮ ಅಲಂಕಾರವನ್ನು ಮಾಡಿ ಹೂವನ್ನು ಏರಿಸಿ ಹೊಸ್ತಿಲು ಸಿಂಗಾರಗೊಳಿಸಿ ನೀವು ನೀರಿನ ತಂಬಿಗೆ ಇಟ್ಟು ನಮಸ್ಕರಿಸಬೇಕು. ನೋಡಿ, ಈ ರೀತಿ ಎಲ್ಲ ನೀವು ಪೂಜೆ ಮಾಡಿದ ನಂತರ ಮತ್ತೊಂದು ಕಳಸದಲ್ಲಿ, ಪುಟಾಣಿ ಕಳಸದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ ನೀವು ಸ್ವಲ್ಪ ವಿಶೇಷವಾಗಿ ಅರಿಶಿಣ ಪುಡಿ, ಹೂವು, ಬಟ್ಟಲಡಿಕೆ, ಒಂದು ನಾಣ್ಯನ ಹಾಕಿ ಅದರ ಮೇಲೆ ನೀವು ವಿಶೇಷವಾಗಿ 5 ವಿಳೆದೆಲೆಗಳನ್ನು ಇಟ್ಟು ಅದರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟು ನೀವು ಕಳಸನ ಆಹ್ವಾನ ಮಾಡಿ ಅಲ್ಲಿ ನೀವು ಪೂಜೆ ಮಾಡಿ ಲಕ್ಷ್ಮೀನಾರಾಯಣನ ನೀವು ಆಹ್ವಾನ ಮಾಡಿಕೊಂಡು ಗಣಪತಿ ಪೂಜೆನ ಮಾಡಿ ನಿಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ಬರಲಿ ಅಂತ ನೀವು ಆ ಕಳಸಕ್ಕೆ ನೀವು ಪೂಜೆ ಮಾಡಿ ತದನಂತರ ಆ ಕಳಸನ ನೀವು ಪೂಜೆ ಮಾಡಿದ ನಂತರ ಆ ಕಳಸನ ಮನೆಯ ಒಳಗಡೆ ಬಲಗಾಲನ್ನು ಇಡುತ್ತಾ ನೀವು ಒಳಗೆ ತಂದು ದೇವರ ಮನೆಯಲ್ಲಿಟ್ಟು ನೀವು ಪೂಜೆ ಮಾಡಿದ ನಂತರ ಆ ನೀರನ್ನು ನೀವು ಅದಕ್ಕೆ ಸ್ವಲ್ಪ ತುಳಸಿ ದಳಗಳನ್ನು ಹಾಕಿ ನೀವು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕಾಗುತ್ತೆ. ನೀವು ನಾಳೆ ದಿನ ಕಳಸದಲ್ಲಿರೋಂಥ ನೀರನ್ನು ನೀವು ತೆಗೆದು ಎಲ್ಲ ಕಡೆ ಪ್ರೋಕ್ಷಣೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ತಾಳೆ. ಆ ರೀತಿ ನೀವು ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಆವತ್ತಿನ ದಿನ ಹೊಸ್ತಿಲ ಪೂಜೆ ಮಾಡೋಂಥ ಸಂದರ್ಭದಲ್ಲಿ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರಗಳು ನೋಡಿ ಈ ರೀತಿ ಇದೆ. ಓಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ಸೌಭಾಗ್ಯಂ ದೇಹಿಮೆ ನಿತ್ಯಂ ದಾರಿದ್ರ್ಯಾನ ಪ್ರಯಚಂ ಮೇ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಂ ಅಂತ ನೀವು ಹೇಳ್ಕೊಬೇಕಾಗುತ್ತೆ ನೋಡಿ. ಆಮೇಲೆ ದುರ್ಗತಿ ಭದ್ರಕಾಳೀತಿ ವಿಜಯ ವೈಷ್ಣವಿ ತತಂ ಕುಮುದ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಾ ಕೇತೀಚ ಮಾಯಾ ನಾರಾಯಣಿ ಶಾನ ಶಾರದೆ ತ್ರೈಮಂಬಿ ಕೇತಿಚ ಅಂತ ನೀವು ಹೇಳ್ಕೊಬೇಕಾಗುತ್ತೆ ನೋಡಿ. ಈ ಮಂತ್ರ ನಿಮಗೆ ಇನ್ನೂ ಒಂದು ಸರಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನೋಡಿ. ಓಂಕಾರ ರೂಪಿಣಿ ದೇವಿ ವೀಣಾ ಪುಸ್ತಕಧಾರಿಣಿ ಸೌಭಾಗ್ಯಂ ದೇಹಿಮೆ ನಿತ್ಯಂ ದಾರಿದ್ರ್ಯಾನ ಪ್ರಯಚಮ್ಯೆ ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿ ನ್ಯಾಧೀಶ್ವರಿ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರತೆ ನಮಂ ದುರ್ಗತೆ ಭದ್ರಕಾಳಿತೆ ವಿಜಯಂ ವೈಷ್ಣವಿ ತತಂ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಾ ಕೇತಿಚ ಮಾಯಾ ನಾರಾಯಣಿ ಶಾನ ಶಾರದೆ
ತ್ರೈಮಬಿ ಕೇತಿಚ ಅಂತ ನೀವು ಹೇಳ್ಕೊಬೇಕು ಸ್ನೇಹಿತರೆ. ಈ ಮಂತ್ರನ ನೀವು ನಾಳೆ ದಿನ ಹೇಳ್ಕೊಳ್ಳೋದ್ರಿಂದ ವಿಶೇಷವಾಗಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಸಂಜೆಯ ಹೊತ್ತಿನಲ್ಲಿ ನೀವು ವಿಶೇಷವಾಗಿ ಇಲ್ಲ ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಕೊಬೇಕು, ಇಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಈ ಪೂಜೆನ ಮಾಡಿ ಹೊಸ್ತಿಲಿಗೆ ನೀವು ನಾಳೆ ಕೆಂಪು ನೀರಿನ ಆರತಿನೂ ಕೂಡ ನೀವು ಮಾಡಬೇಕಾಗುತ್ತೆ. ನೀವು ತುಪ್ಪದ ಬತ್ತಿಗಳನ್ನು ಅಂದರೆ ಬೆಳ್ಳಿಯ ದೀಪಗಳಿದ್ದರೆ ಆ ಬೆಳ್ಳಿಯ ದೀಪಗಳಿಗೆ ನೀವು ತುಪ್ಪದ ಬತ್ತಿಗಳನ್ನು ಹಾಕಿ ವಿಶೇಷವಾಗಿ ಕೆಂಪು ನೀರಿನ ಆರತಿ ಮಾಡಿ ಆ ನೀರಿನ ಮೇಲೆ ನೀವು ವಿಳೆದೆಲೆನ ಇಟ್ಟು ಅದರ ಮೇಲೆ ದೀಪಗಳನ್ನು ಇಟ್ಟು ತುಪ್ಪದ ಬತ್ತಿಗಳನ್ನು ಹಾಕಿ ನೀವು ನಾಳೆ ದಿನ ಆರತಿನ ಮಾಡಿ ವಿಶೇಷವಾಗಿ ಲಕ್ಷ್ಮಿ ಮತ್ತು ನಾರಾಯಣರನ್ನು ನೀವು ಮನೆಗೆ ಆಹ್ವಾನ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲೆಸಿರ್ತಾರೆ. ಅದರಲ್ಲೂ ನೀವು ವಿಶೇಷವಾಗಿ ನಾಳೆ ದಿನ ನೈವೇದ್ಯಕ್ಕೋಸ್ಕರ ನೀವು ಹಾಲನ್ನು ಇಟ್ಟಿರ್ತೀರಲ್ಲ, ಆ ಹಾಲನ್ನು 3 ಡ್ರಾಪು ನೀವು ಹೊಸ್ತಿಲ ಮೇಲೆ ಸಿಂಪಡಿಸಬೇಕಾಗುತ್ತೆ. ಒಂದು ಹೂವಿನ ದಳದಿಂದ ಅಥವಾ ಒಂದು ಸ್ಪೂನಿಂದ ಅಥವಾ ಉದ್ದರಣೆಯಿಂದ 3 ಸ್ಪೂನ್ಗಳು ನೀವು ಹಾಲನ್ನು ನೀವು ಪ್ರೋಕ್ಷಣೆ ಮಾಡಬೇಕಾಗುತ್ತೆ ಹೊಸ್ತಿಲ ಮೇಲೆ. ಬಲಗಡೆ, ಎಡಗಡೆ ಮತ್ತು ಮಧ್ಯದಲ್ಲಿ ನೀವು ಹಾಲನ್ನು ಪ್ರೋಕ್ಷಣೆ ಮಾಡಿ ತುಳಸಿಗೆ ನೀವು ಪೂಜೆ ಮಾಡಿ ಹೊಸ್ತಿಲನ್ನು ನೀವು ಪೂಜೆ ಮಾಡಿ ದೇವಿನ ನೀವು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಹೊಸ್ತಿಲು ಪೂಜೆ ನೀವು ನಾಳೆ ದಿನ ಮಾಡ್ಕೊಂಡಾದ್ಮೇಲೆ ವಿಶೇಷವಾಗಿ ಗೌರಿಯ ನಾಮಾವಳಿಗಳಿದ್ದರೆ ಅಂದರೆ ಲಕ್ಷ್ಮಿ ಮತ್ತು ಗೌರಿಗೆ ಸಂಬಂಧಪಟ್ಟಂಥ ಅಷ್ಟೋತ್ತರಗಳನ್ನು ಹೇಳ್ಕೊಬೋದು, ಸ್ತೋತ್ರಗಳನ್ನು ಹೇಳ್ಕೊಬೋದು, ಅಥವಾ ನಾರಾಯಣ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ವಿಷ್ಣು ಸಹಸ್ರನಾಮ ಇರ್ಬೋದು, ಲಕ್ಷ್ಮಿ ಅಷ್ಟೋತ್ತರ ಇರ್ಬೋದು, ಅಥವಾ ನಮಸ್ತೇಸ್ತು ಮಹಾಮಾಯೆನ ನೀವು ಹೇಳ್ಕೊಬೋದು. ಗೌರಿ ಅಷ್ಟೋತ್ತರಗಳನ್ನು ನೀವು ನಾಳೆ ದಿನ ಹೇಳ್ಕೊಳ್ಬೇಕು. ಅದರಲ್ಲೂ ವಿಶೇಷವಾಗಿ ನೋಡಿ, ಈ ಹಾಡನ್ನು ಕೂಡ ನೀವು ಆರತಿಗೆ ಸಣ್ಣದಾಗಿರೋಂಥದ್ದನ್ನ ನೀವು ಈ ಸಾಲುಗಳನ್ನು ಕೂಡ ಹೇಳ್ಕೊಬೇಕು. ನೋಡಿ, ಹೊಸ್ತಿಲೆ ಹೊನ್ನದ ಹೊಸ್ತಿಲೆ ಚಿನ್ನದ ತಟ್ಟೆಯಲ್ಲಿ ನೀರು ತರುವೆ, ಬೆಳ್ಳಿಯ ತಟ್ಟೆಯಲ್ಲಿ ಹೂವು ಕೊಡುವೆ, ಗೌರಿ ದೇವಿಯ ಸೊಸೆಯಾಗುವೆ, ಲಕ್ಷ್ಮೀ ದೇವಿಯ ಮಗಳಾಗುವೆ, ನಿನ್ನಂಥ ಓಲೆ ಭಾಗ್ಯ ಕೊಡಿಸುತ್ತಾಯಿ ಅಂತ ನೀವು ಈ ಪ್ರಾರ್ಥನೆ ಈ ಮಂತ್ರನೂ ಕೂಡ ನೀವು ಹೇಳ್ಕೊಬೋದು. ಈ ಮಂತ್ರನೂ ಕೂಡ ನೀವು ಹೇಳ್ಕೊಳ್ಳೋದ್ರಿಂದ ಯಾವಾಗಲೂ ದ್ವಾರಾದೇವಿ ನಮಸುಭ್ಯಂ ದ್ವಾರಕೇಶ್ವರ ಭಾಮಿನಿ ಪತಿದ್ವಾರ ಹರಿ ಗುರುಭಕ್ತಿಂ ಪುತ್ರಸ್ಥ ದೇಹಿಮೆ ಇದನ್ನು ನೀವು ಹೇಳ್ಕೊಬೋದು. ಯಾಕಂದರೆ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತನ್ನು ಕೊಡು, ಸಂತಾನ ಕೊಡು ಅಂತ ಕೂಡ ನೀವು ಈ ಮಂತ್ರನ ನೀವು ಹೇಳ್ಕೊಬೋದು. ನಿಮಗೆ ಯಾವ ಮಂತ್ರ ಬರುತ್ತೋ ಅದನ್ನು ನೀವು ಹೇಳ್ಕೊಬೋದು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ವಿಶೇಷವಾಗಿ ನಾಳೆ ದಿನ ನೀವು ಹೊಸ್ತಿಲು ಪೂಜೆನ ನೀವು ಮಾಡಬೇಕಾಗುತ್ತೆ. ಈ ರೀತಿ ನೀವು ಹೊಸ್ತಿಲು ಪೂಜೆ ಮಾಡ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ಸ್ಥಿರವಾಗಿ ಬಂದು ನೆಲೆಸ್ತಾರೆ. ಅದೇನೇ ಇರಲಿ, ಮುಖ್ಯವಾಗಿ ಹೊಸ್ತಿಲು ಪೂಜೆ ಮಾಡುವುದು ಎಂದರೆ ಲಕ್ಷ್ಮಿಯನ್ನು ಪೂಜೆ ಮಾಡುವುದು, ಪ್ರಾರ್ಥನೆ ಮಾಡುವುದು ಇಲ್ಲಿನ ಮುಖ್ಯ ಉದ್ದೇಶವಾಗಿರುತ್ತೆ. ಹೊಸ್ತಿಲು ಪೂಜೆ ಮಾಡುವುದರಿಂದ ಯಮ ಅಥವಾ ಮೃತ್ಯು ಹೊಸ್ತಿಲು ದಾಟಿ ಒಳಪ್ರವೇಶಿಸುವುದಿಲ್ಲವೆಂದು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಅದಕ್ಕೋಸ್ಕರ ನಾವು ನಾಳೆ ದಿನ ನಮ್ಮ ಮನೆಯಲ್ಲಿ ಅಪಮೃತ್ಯು ಕಂಟಕಗಳು ಬರಬಾರ್ದು, ನಮ್ಮ ಮನೆಯಲ್ಲಿರೋಂಥ ಯಜಮಾನರಿಗೆ ಮೃತ್ಯು ಕಂಟಕಗಳು ಬರಬಾರ್ದು, ಅವರು ಮಾಡ್ತಿರೋಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹೊಂದಬೇಕು, ನಮ್ಮ ಮಕ್ಕಳ ವಿವಾಹ ಆಗಬೇಕು, ನಮ್ಮ ಮನೆಯಲ್ಲಿ ಸಂತಾನ ಅಭಿವೃದ್ಧಿ ಆಗಬೇಕು, ನಮ್ಮ ಮನೆಯಲ್ಲಿ ನಿಂತೋಗಿರೋಂಥ ಕೆಲಸಗಳೆಲ್ಲ ಶುಭ ಕಾರ್ಯಗಳಾಗಬೇಕು, ಅಥವಾ ನಮ್ಮ ಮನೆಯಲ್ಲಿ ಹಣಕಾಸಿನ ವ್ಯವಹಾರ ಕುಂಠಿತ ಆಗಿದ್ದರೆ ಅದೆಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾಳೆ ದಿನ ನಾವು ಹೊಸ್ತಿಲು ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಪೂಜೆನ ಮಾಡ್ತೀವಿ. ಅಥವಾ ನೀವು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಗೋಧೂಳಿ ಲಗ್ನದಲ್ಲಿ ನೀವು ವಿಶೇಷವಾಗಿ ನಾಳೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅತಿ ಸರಳವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ, ಯಾವುದು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ನಾಳೆ ದಿನ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.